ವಿದ್ಯಾರ್ಥಿಗಳೇ, ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಆಗಿರುವ ಎರಕ ಹೊಯ್ದ ಐರನ್ ಎಲೆಕ್ಟ್ರೋಡ್ SMAW01 ನಿಂದ ಬ್ರೋಕನ್ ಎರಕ ಹೊಯ್ದ ಕಬ್ಬಿಣದ ಯಂತ್ರದ ಭಾಗಗಳ ದುರಸ್ತಿ ವೆಲ್ಡಿಂಗ್ ವಿಷಯಕ್ಕೆ ಸುಸ್ವಾಗತ. ಈ ಪಠ್ಯದ ಕೊನೆಯಲ್ಲಿ ನೀವು ಈ ಕೆಳಗಿನ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಅಂಚುಗಳನ್ನು ತಯಾರಿಸಿ, ಎರಕ ಹೊಯ್ದ ಕಬ್ಬಿಣದ ಫಲಕಗಳನ್ನು ಹೊಂದಿಸಿ ಮತ್ತು ಟ್ಯಾಪ್ ವೆಲ್ಡ್, ಪೂರ್ವಭಾವಿಯಾಗಿ ಕಾಯಿಸಿ ಮತ್ತು ನಂತರ ಜಂಟಿಯಾಗಿ ಬಿಸಿ ಮಾಡಿ, ವಿದ್ಯುದ್ವಾರವನ್ನು ಆಯ್ಕೆ ಮಾಡಿ ಮತ್ತು ಪ್ರಸ್ತುತವನ್ನು ಹೊಂದಿಸಿ, ಮುರಿದ ಭಾಗವನ್ನು ಬೆಸುಗೆ ಹಾಕಿ. ಈ ವಿಷಯವು ಹಲವಾರು ಉಪಕರಣಗಳು ಮತ್ತು ಸಲಕರಣೆಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಬಳಸುವ ಮುಖ್ಯ ಸಾಧನಗಳು ಇಲ್ಲಿವೆ: ವೈರ್ ಬ್ರಷ್, ಕೈ ಗ್ರೈಂಡರ್, ಬಾಸ್ಟರ್ಡ್ ಫೈಲ್, ಚರ್ಮದ ಏಪ್ರನ್, ಚರ್ಮದ ಕೈಗವಸುಗಳು, ಲೆಗ್ ಗಾರ್ಡ್, ಸುರಕ್ಷತಾ ಬೂಟುಗಳು, ವೆಲ್ಡಿಂಗ್ ಹೆಲ್ಮೆಟ್, ರಕ್ಷಣಾ ಕನ್ನಡಕ, ಚಿಪ್ಪಿಂಗ್ ಸುತ್ತಿಗೆ, ಪ್ರಕ್ರಿಯೆ: ಮುರಿದ ಹಲ್ಲುಗಳು, ಕ್ಯಾಸ್ಟ್ ಐರನ್ ಚಕ್ರ ಸ್ವಚ್ಛಗೊಳಿಸುವಿಕೆ. ಎರಕ ಹೊಯ್ದ ವೆಲ್ಡ್ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸುವುದು. ಕ್ರ್ಯಾಕ್ ಲೈನ್ನಲ್ಲಿ ಪೂರ್ವಭಾವಿಯಾಗಿ ಕಾಯಿಸುವುದು. ಸರಿಯಾದ ಐಸೋ ಎಲೆಕ್ಟ್ರೋಡ್ ಸಂಖ್ಯೆಗಳನ್ನು ಆಯ್ಕೆ ಮಾಡುವುದು ಎರಕ ಹೊಯ್ದ ಕಬ್ಬಿಣದ ಪ್ರಕಾರವಾಗಿರಬೇಕು ಮತ್ತು ತಂತಿ ಉಪಭೋಗ್ಯ ವಸ್ತುಗಳ ಅಗತ್ಯವಿಲ್ಲ.
ಆರ್ಕ್ ವೆಲ್ಡಿಂಗ್ ತಂತ್ರದ ತಂತ್ರಗಳನ್ನು ಆರಿಸುವುದು ಮತ್ತು ಉಪಭೋಗ್ಯ ಎಲೆಕ್ಟ್ರೋಡ್ ಸಂಖ್ಯೆಗಳು ಇರಬೇಕು. ಎರಕಹೊಯ್ದ ಕಬ್ಬಿಣದ ಪ್ರಕಾರ. ಶೋ ಕೂಲಿಂಗ್ನೊಂದಿಗೆ ಮುಕ್ತಾಯಗೊಳಿಸಿ. ವಿಷಯವು ಅಂಚುಗಳ ತಯಾರಿಕೆ, ಎರಕ ಹೊಯ್ದ ಕಬ್ಬಿಣದ ತಟ್ಟೆಗಳು ಮತ್ತು ಟ್ಯಾಕ್ ವೆಲ್ಡ್ ಅನ್ನು ಹೊಂದಿಸುವುದು, ಕೀಲುಗಳನ್ನು ಪೂರ್ವಭಾವಿಯಾಗಿ ಕಾಯಿಸುವುದು ಮತ್ತು ನಂತರ ಬಿಸಿ ಮಾಡುವುದು, ಮುರಿದ ಭಾಗವನ್ನು ಬೆಸುಗೆ ಹಾಕುವುದು, ದೋಷಗಳಿಗಾಗಿ ಕೀಲುಗಳ ತಪಾಸಣೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಪಠ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.